ಹಾಯ್ ಎಲ್ರಿಗೂ ವೆಲ್ಕಮ್ ಟು ಶಿಲ್ಪರಾಜ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇದು ಬಂದು ನನ್ನ ಪುಟ್ಟ ಕಿಚನ್ ಮೇಕೋವರ್ ಬ್ಲಾಗ್ ಅನ್ನೋದಕ್ಕಿಂತನೂ ಆರ್ಗನೈಸರ್ ಬ್ಲಾಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಮುಂಚೆ ಯಾವುದೇ ಥರ ಆರ್ಗನೈಸ್ಡ್ ಆಗಿ ಯಾವುದೇ ಥರ ಐಟಮ್ಸ್ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿರಲಿಲ್ಲ. ಈ ಥರ ಯಾವ ಪ್ಲಾಸ್ಟಿಕ್ ಬಾಕ್ಸ್ ಸಿಗುತ್ತೋ ಅದರಲ್ಲೆಲ್ಲ ಸ್ಟೋರ್ ಮಾಡ್ಕೊಂಡು ಇಟ್ಕೋತಾ ಇದ್ದೆ. ನೋಡೋದಕ್ಕೂ ಏನೂ ಚೆನ್ನಾಗೇ ಕಾಣ್ತಾನೆ ಇರಲಿಲ್ಲ. ಹಂಗಾಗಿ ನಾನು ಸೇಲ್ ಟೈಮಲ್ಲೆಲ್ಲ ಕಿಚನ್ ಎಕ್ವಿಪ್ಮೆಂಟ್ಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ, ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತಂದೇಳಿ. ಹಂಗಾಗಿ ಇವತ್ತು ಇದನ್ನು ಸೆಲ್ಫು ಮತ್ತು ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಇರೋ ಸ್ಟೀಲ್ ಐಟಮ್ಸ್ನು ಬಾಕ್ಸಸ್ ಆ ಥರ ಎಲ್ಲ ಏನೇನಿರುತ್ತೋ ಅದನ್ನೆಲ್ಲ ಮುಂಚೆನೇ ವಾಶ್ ಮಾಡಿ ನೀಟಾಗಿ ಒರೆಸಿ ಎತ್ತಿಟ್ಕೊಂಡಿದ್ದೆ. ಅದರಲ್ಲಿ ಈಗ ಜಾಸ್ತಿ ಕ್ವಾಂಟಿಟಿಲಿ ನಾವು ಏನೇನು ಸ್ಟೋರ್ ಮಾಡ್ಕೋತೀವೋ ಅದನ್ನು ಫಿಲ್ ಮಾಡ್ಕೋತಾ ಇದ್ದೀನಿ. ಲೈಕ್ ಈಗ ಕೊಬ್ಬರಿ ಮತ್ತು ಅವಲಕ್ಕಿ, ಈ ಥರ ಬಾಸ್ಮತಿ ರೈಸ್, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ 1-2-3 kgs ಥರ ನಾವು ಪರ್ಚೇಸ್ ಮಾಡೋ ಐಟಮ್ಸ್ನ ಸ್ಟೀಲ್ ಬಾಕ್ಸಸಲ್ಲಿ ಸ್ಟೋರ್ ಮಾಡಿ ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ನೀವು ನೋಡ್ಬೋದು, ಈಗ ಸ್ಟೀಲ್ ಬಾಕ್ಸಸ್ಸು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೇಫು, ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಬಟ್ ನನಗೇನಂದರೆ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಏನೇನು ಐಟಮ್ಸ್ ಇದೆ, ಈಗ ಸ್ಟೀಲ್ ಬಾಕ್ಸಲ್ಲಿ ಇಟ್ಟಿರೋದನ್ನ ನಾನು ಬೇಗನೆ ಮರ್ತೋಗ್ಬಿಡ್ತೀನಿ. ಹಂಗಾಗಿ ನನಗೆ ಸ್ವಲ್ಪ ಟ್ರಾನ್ಸ್ಪರೆಂಟ್, ಒಳಗಿರೋದು ಹೊರಗಡೆ ಕಾಣಬೇಕು, ಎಷ್ಟು ಕ್ವಾಂಟಿಟಿ ಇದೆ ಏನು ಅಂತ ಇಲ್ಲ. ಹಂಗಾಗಿ ನಾನು ಪ್ಲಾಸ್ಟಿಕ್ ಸ್ಟೋರೇಜ್ ಬಾಕ್ಸಸ್ನ ತೊಗೊಂಡೆ. ಈ 1 kg ಬಾಕ್ಸಸ್ಸಲ್ಲೆಲ್ಲ ಏನಂದರೆ ನಾನು 1 kg ಸ್ಟೋರ್ ಆಗೋ ಥರ, ಈಗ ಉಪ್ಪಿಟ್ಟಿನ ರವೆ ಮತ್ತು ಸಕ್ಕರೆ, ಈ ಥರ ಇಡ್ಲಿ ರವೆ, ಶಾವಿಗೆ, ಈ ಕಡಲೆಕಾಳು, ಬಟಾಣಿ ಕಾಳು, ಇದೆಲ್ಲ 1 kg ಪರ್ಚೇಸ್ ಮಾಡ್ತೀವಲ್ಲ, ಅದನ್ನೆಲ್ಲ 1 kg ಸ್ಟೋರೇಜ್ ಬಾಕ್ಸಸ್ಸಲ್ಲಿ ಸ್ಟೋರ್ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ನಿಜವಾಗ್ಲೂ ಈ ಸೆಲ್ಫ್ ಅಂತೂ ನಾನ್ ಮಾಡ್ಯುಲರ್ ಕಿಚನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು ಆ್ಯಂಡ್ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಮತ್ತೆ 1/2 kg ಬಾಕ್ಸಸ್ನು ಫಿಲ್ ಮಾಡ್ಕೊಂಡ್ವಿ. 1/2 kg ಬಾಕ್ಸಸ್ಸಲ್ಲಿ ಏನಂದರೆ ಸ್ವಲ್ಪ ಚಿಕ್ಕದಾಗಿ ಈಗ ಮೆಂತೆ ಕಾಳು, ಸ್ಪೈಸಸ್ಸು, ಚಿಕ್ಕದಾಗಿ ಕಾಬೂಲ್ ಕಡಲೆ, ಈ ಥರ ಏನೇನು ಬರುತ್ತೋ ಅದನ್ನೆಲ್ಲ ಆರ್ಗನೈಸ್ ಮಾಡಿ ಇಟ್ಕೋತಾ ಇದ್ದೀನಿ. ಈ ಬಾಕ್ಸಸ್ ಎಲ್ಲ ಫಿಲ್ ಮಾಡೋದಾದಮೇಲೆ ನೀಟಾಗಿ ಎಲ್ಲ ಸೈಡಿಗೆ ಎತ್ತಿಟ್ಕೊಂಡು ಒಂದೊಂದರಲ್ಲಿ ಬಿರಿಯಾನಿ ಎಲೆ ಅಥವಾ ಲವಂಗ ಯಾವುದಾದ್ರೂ ನಾವು ಹಾಕ್ಕೋಬೋದು, ಹುಳ ಆಗ್ದಂಗೆ ಇರುತ್ತೆ. ನಾನು ಬಿರಿಯಾನಿ ಎಲೆ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿನೇ ಇತ್ತು, ಹಂಗಾಗಿ ಬಿರಿಯಾನಿ ಎಲೆನ ಎಲ್ಲ ಬಾಕ್ಸಲ್ಲೂ ಒಂದೊಂದು ಎಲೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ಬಿಕಾಸ್ ಹುಳ ಆಗಬಾರ್ದು ಅಂತಂದೇಳಿ ಅಷ್ಟೇ. ಇದೆಲ್ಲ ಮುಗಿಸ್ಕೊಂಡ ನಂತರ ಮತ್ತೆ ಕಿಚನ್ ಕೌಂಟರ್ ಟಾಪ್ಗೆ ಹೋದರೆ, ಇಲ್ಲಿ ನಾನು ಸೆಟ್ ಆಫ್ 6 ಬಾಕ್ಸಸ್ಸಲ್ಲಿ ಏನೆಲ್ಲ ಗ್ಲಾಸ್ ಐಟಮ್ ಬಾಕ್ಸಸ್ ಎಲ್ಲ ತೊಗೊಂಡಿದ್ನೋ ಅದರಲ್ಲೆಲ್ಲ ಬಿರಿಯಾನಿ ಪೌಡರ್ ಮತ್ತು ವಾಂಗಿಬಾತ್ ಪೌಡರು, ಈ ಗರಂ ಮಸಾಲ ಮತ್ತು ಇದೆಲ್ಲ ಅರಿಶಿಣದ ಪುಡಿ, ಇದೆಲ್ಲ ಬರುತ್ತೆ ನೋಡಿ, ಅದನ್ನೆಲ್ಲ ಇಲ್ಲಿ ಕೌಂಟರ್ ಟಾಪ್ ಮೇಲೆ ಆರ್ಗನೈಸ್ ಮಾಡಿಕೊಂಡೆ. ಅದಾದಮೇಲೆ ಈ ಸಾಲ್ಟ್ ಬಾಕ್ಸಸ್ಸಲ್ಲಿ ಈ ಸ್ಪೈಸಸ್ ಬಾಕ್ಸಸ್ ಇತ್ತು ನೋಡಿ, ಅದರಲ್ಲಿ ಒಂದರಲ್ಲಿ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸು, ಸಾಲ್ಟು, ಚಿಯಾ ಸೀಡ್ಸು, ಈ ಥರ ಹಾಕ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡೆ. ಮತ್ತು ಆಯಿಲೂ 2 ಬಾಟ್ಲಿಗೆ ಫಿಲ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಮುಂಚೆ ಎಲ್ಲ ಸಾಲ್ಟ್ನು ನಾನು ಪ್ಲಾಸ್ಟಿಕ್ ಬಾಕ್ಸಲ್ಲೇ ಇಟ್ಕೊಂಡಿದ್ದೆ, ಅದು ಸ್ವಲ್ಪ ವಾಟ್ರ್ ಥರ ಆಗ್ತಾಯಿತ್ತು. ನಾನು ಅದಾದಮೇಲೆ ಇದು ಪಿಂಗಾಣಿ ಇದು ಯಾವಾಗ ತೊಗೊಂಡೋ ಅದರಲ್ಲಿ ಹಾಕಿ ಇಟ್ಕೊಳ್ಳೋಣ ಅಂತಂದೇಳಿ ನೀಟಾಗಿ ಎಲ್ಲ ವಾಶ್ ಮಾಡಿಕೊಂಡು ಒರೆಸಿ ಎತ್ತಿಟ್ಕೊಂಡಿದ್ದೆ. ಅದರಲ್ಲಿ ಈಗ ನಾನು ರಾಕ್ ಸಾಲ್ಟ್ ಒಂದು ಕಡೆ ಮತ್ತು ನೈಸ್ ಸಾಲ್ಟ್ ಒಂದು ಕಡೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ಆರ್ಗನೈಸ್ ಮಾಡಿರೋದೆಲ್ಲ ಆದಮೇಲೆ ನಾನೊಂದು ಸತಿ ಈ ವಿಡಿಯೋ ಕ್ಲಿಪ್ನ ಹಾಕ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ವೀಡಿಯೋನೆಲ್ಲ ಮಾಡ್ಕೊಂಡಿರಲಿಲ್ಲ, ಇದು ನಾನೆಲ್ಲ ಆದಮೇಲೆ ಒಂದೇ ಸತಿ ಇದು ವಿಡಿಯೋ ಹಾಕೋಣ ಅಂತಂದೇಳ್ಬಿಟ್ಟು ಈಗ ತೋರಿಸ್ತಾ ಇದ್ದೀನಿ. ನಮ್ಮ ಫುಲ್ ಕಿಚನ್ ಯಾವ ಥರ ಇದೆ ಅಂತ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದು, ಬಟ್ ನನ್ನ ಹತ್ರ ಎಷ್ಟಿದೆಯೋ, ನನಗೆ ಎಷ್ಟು ಆಗುತ್ತೋ ನಾನು ಅಷ್ಟು ಮಾಡಿದ್ದೀನಿ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಕಿಚನ್ ಮೇಕೋವರ್ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಒಂದು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಕೊನೆಯವರೆಗೂ ಯಾರೆಲ್ಲ ಸ್ಕಿಪ್ ಮಾಡದೆ ನೋಡಿದ್ದೀರಾ ಮರಿದೇನೆ ಒಂದು ಲೈಕ್ ಮಾಡಿ. ವಿಡಿಯೋನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್
ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.